ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಹೇಗಿದ್ದೀರಾ? ಸೊ ನಾನು SSLC ಎಕ್ಸಾಮಿನೇಷನ್ದು ಪೇಪರ್ ಪ್ಯಾಟರ್ನ್ನ ಮಾಡಿದ್ದೆ. ಆ ಕ್ಲಾಸ್ ಆದ ನಂತರ ಹೇಳಿದ್ದೆ ನಿಮ್ಮ FA ಮತ್ತು SA ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಒಂದು ಫೈನಲ್ ಎಕ್ಸಾಮ್ಗೆ. ಆ್ಯಂಡ್ ಇವತ್ತು ನಾನು ನಿಮಗೆ ಅದರ ಒಂದು ಪ್ರೂಫ್ನ ತೋರಿಸ್ತೀನಿ ಆ್ಯಂಡ್ ಹೇಗೆ ಆ ಒಂದು ಪ್ರಿಪ್ರೇಷನ್ನ ಸ್ಟ್ರಾಂಗ್ ಮಾಡ್ಕೊಬೋದು ಅಂತ ಕೂಡ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ ಮಕ್ಕಳ, ಸ್ಟೇ ಟ್ಯೂನ್, ಬಿಕಾಸ್ ಗೌರ್ಮೆಂಟಿಂದ ಬಂದಿರುವಂತಹ ಎಕ್ಸಾಮಿನೇಷನ್ ಡೀಟೇಲ್ಸು ಇನ್ಫಾರ್ಮೇಷನು ನಾನು ಆಲ್ ಅಲಾಂಗ್ ಕೊಡ್ತೀನಿ. ಮತ್ತು ಹೇಗೆ ನೀವು ಈ ಒಂದು FA SAನ ಪ್ರೋಗ್ರೆಸಿವ್ಲಿ ಚೆನ್ನಾಗಿ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ದೆರ್ ಇಸ್ ಅನ್ ಎಕ್ಸೈಟಿಂಗ್ ಸ್ಲೈಡ್ ಫಾರ್ ಯು ಅಂತ ಹೇಳ್ಬೋದು. ಪ್ರತಿ ಒಂದರಲ್ಲೂ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಹಾಕಿದ್ದೀನಿ, ಕಂಪ್ಯಾರಿಸನ್ಸ್ನ ಹಾಕಿದ್ದೀನಿ. ಸೊ ಅದರ ಮುಂಚೆ FA ಮತ್ತು SAನ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ ಮಕ್ಕಳೇ, ಆಯಿತಾ? ಅದನ್ನು ಎಷ್ಟು ಅರ್ಥ ಮಾಡ್ಕೊತೀರೋ ಅಷ್ಟೇ ಒಳ್ಳೆ ಮಾರ್ಕ್ಸ್ನ ಪಡಿತೀರಾ. ಆ್ಯಂಡ್ ನಿಮ್ಮ ಕ್ವೆಶ್ಚನ್ ಪೇಪರ್ಗೆ ನೀವು ಕರೆಕ್ಟಾಗಿ ಉತ್ತರವನ್ನು ನೀಡಬೇಕು. ಆ ಒಂದು ಮಾರ್ಕ್ ಶೀಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವೆಶ್ಚನ್ ಪೇಪರ್ನ ನೀವು ಏಸ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ 100% A+ ಆಗುತ್ತೆ. ಆ್ಯಂಡ್ ಟೋಟಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ FAಲಿ ಮತ್ತು SAಲಿ ನಿಮಗೆ ಅದು ಒಂದು ರೀತಿಯಾದ ಬೂಸ್ಟ್ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಥರ. ಎಕ್ಸಾಮ್ ಬೂಸ್ಟ್ ಇಸ್ ಮಾರ್ಕ್ಸ್ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಥರ. ಸೊ ಅದ್ರ ಜೊತೆಗೆ ನೀವು ಒಳ್ಳೆ ಅಂಕಗಳನ್ನ ಕೂಡ ಪಡಿಬೋದು. ನನ್ನ ಜೋಕ್ಸ್ ಆರ್ ಗೆಟಿಂಗ್ ಬ್ಯಾಡ್ ಡೇ ಬೈ ಡೇ. ಓಕೆ, ಸೊ ಇವಾಗ FA ಮತ್ತು SA ಎಕ್ಸಾಮಿನೇಷನ್ಸ್ ನಡುವೆ ಇರುವಂತಹ ಡಿಫ್ರೆನ್ಸಸ್ ಏನು ಮಕ್ಕಳ, ಆಯಿತಾ? ಸೊ ನಿಮ್ಮ FA ಎಕ್ಸಾಮ್ಸ್ ಏನಿದೆ ನಿಮಗೆ ಕಾಣ್ತಿದೆ ಸ್ಕ್ರೀನಲ್ಲಿ ಅಂತ ಅನ್ಕೊತೀನಿ. ಕಾಣ್ತಿದೆಯಾ ಸ್ಕ್ರೀನಲ್ಲಿ? ಎಸ್, ನಿಮಗೆ ಕಾಣ್ತಿದೆ. ಸೊ ನಿಮ್ಮ ಫಾರ್ಮೆಟಿವ್ ಅಸೆಸ್ಮೆಂಟ್ಸ್ ಅಂತ ಅಂತಾರೆ FA ಎಕ್ಸಾಮ್ಸ್ನ ಟೆಸ್ಟ್ಗಳನ್ನ. ಅದು ನಿಮಗೆ ನಿಮ್ಮ ಲರ್ನಿಂಗ್ ಪ್ರಾಸೆಸ್ ನಡುವೆ ಕ್ರಿಯೇಟ್ ಮಾಡ್ತಾರೆ, ಆಯಿತಾ? ಕಂಡಕ್ಟ್ ಮಾಡ್ತಾರೆ. ಸೊ ಇವಾಗ 1-2 ಚಾಪ್ಟರ್ ಮುಗ್ದಿದ್ದ ತಕ್ಷಣ ನಿಮಗೆ FA ಎಕ್ಸಾಮ್ಸ್ ಇರುತ್ತೆ. FA1 ಮುಗ್ದಿದೆ, FA2 ಇನ್ನೇನು ಸ್ಟಾರ್ಟ್ ಆಗ್ತಿದೆ, ಆಯಿತಾ? ಆ್ಯಂಡ್ ನಿಮ್ಮ ಚಾಪ್ಟರ್ ವೈಸ್ ಇರುವಂತಹ ಒಂದು ಅರ್ಥ, ಏನಂತಾರೆ, ಎಷ್ಟು ಅರ್ಥ ಆಗಿದೆ ಮತ್ತು ತಿಳುವಳಿಕೆ, ಅದನ್ನು ಟೆಸ್ಟ್ ಮಾಡೋಕ್ಕೆ ನಾವು FA ಎಕ್ಸಾಮ್ಸ್ನ ಇಡ್ತೀವಿ. ಆ್ಯಂಡ್ ಇನ್ನೊಂದೇನು, ರೆಗ್ಯುಲರಾಗಿ ನಿಮಗೆ ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ಸೊ ನಿಮ್ಮ FA1 ಎಕ್ಸಾಮ್ಸು ಇನ್ನು ಒಂದು ಸ್ಕೋರ್ಸ್ನ ನೀವು ತಲೆಯಲ್ಲಿಟ್ಕೊಂಡು ಆ ಎಕ್ಸಾಮ್ಸಲ್ಲಿ ನೀವು ಹೆಂಗೆ ಮಾಡ್ಬೋದಿತ್ತು, ಎಷ್ಟು ಅಂಕ ಬಂತು, ಆ ಅಂಕನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಕೆಳಗಾಕಿ. ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಆಯಿತಾ? ಸೊ ಇವಾಗ ನನಗೆ ಮ್ಯಾಥ್ಸ್, ಸೈನ್ಸಲ್ಲಿ ಮತ್ತು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿ ಬಂದಿದ್ರೆ ಆ್ಯಂಡ್ ಸೋಷಲ್ ಸೈನ್ಸಲ್ಲಿ ಆ್ಯಾವ್ರೇಜ್ ಆಗಿ ಬಂದಿದ್ರೆ ಮತ್ತು ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಕಡಿಮೆ ಬಂದಿದ್ರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು, ನಾನಿವಾಗ ಈ ಒಂದು ಚಾಪ್ಟರ್ಸಲ್ಲಿ ಹಿಂದಿಲಿ ಇನ್ನೂ ಸ್ಟ್ರಾಂಗ್ ಆಗಬೇಕು, ಕರೆಕ್ಟ್? ಸೊ ಆ ರೀತಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಕೆಳಗಡೆ ಕಾಮೆಂಟಲ್ಲಿ ಹಾಕಿ. ಐ ರಿಯಲಿ ವಾಂಟ್ ಟು ಸಿ ಇಟ್ ಮಕ್ಕಳ. ಐ ವಿಲ್ ವೇಟ್ ಫಾರ್ ಯು ಟು ಟೈಪ್ ಆಲ್ಸೋ, ಆಯಿತಾ? ಸೊ ಅದ್ರ ಜೊತೆಗೆ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ. ಇದೇನು ಬರೀ ಒಂದು ಆ್ಯಕ್ಟಿವಿಟಿ ಅಲ್ಲ, ಟೈಮ್ ಪಾಸ್ ಅಲ್ಲ, 100% ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ಫಾರ್ ಯುವರ್ ಫೈನಲ್ ಸ್ಕೋರ್ ಅಂತಾನೆ ಅಂದ್ಕೊಂಡು ಮಾಡ್ಕೊಳ್ಳಿ, ಬಿಕಾಸ್ ದಟ್ಸ್ ದ ಟ್ರೂತ್. ಇವಾಗ ಸಮೇಟಿವ್ ಅಸೆಸ್ಮೆಂಟ್ ಅಂದರೆ, ಸಮೇಟಿವ್ ಅಂದ್ರೇನು, ಒಂದಿಷ್ಟು ಚಾಪ್ಟರ್ಸ್ನ ಕೂಡಿಸ್ಬಿಟ್ಟು ಜೊತೆಗೆ ನಿಮಗೆ ಅಸೆಸ್ಮೆಂಟ್ ತೊಗೊತಾರೆ. ಸೊ ಇದರಲ್ಲಿ ನಿಮಗೆ ರಿವಿಷನ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡು, ಮೇಜರ್ ಪೋರ್ಷನ್ಸ್ ಮುಗಿದ ಮೇಲೆ ನಿಮಗೆ ಸಮೇಟಿವ್ ಅಸೆಸ್ಮೆಂಟ್ ಮಾಡೋದು. ಸೊ ನಿಮ್ಮ ಸಮೇಟಿವ್ ಅಸೆಸ್ಮೆಂಟ್ ಏನಿದೆ ಅದು ಸೆಪ್ಟೆಂಬರ್ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗಲ್ಲಿ ನಡೆಯುತ್ತೆ. ತುಂಬ ಇಂಪಾರ್ಟೆಂಟು. ಆ್ಯಂಡ್ ಪರೀಕ್ಷೆ ಚಾನಲಲ್ಲಿ ನಿಮಗೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ನ ನಡೆಸ್ಕೊಡ್ತೀವಿ ನಾವು. ಆ್ಯಂಡ್ ಆ ಕ್ಲಾಸಸ್ ನಿಮಗೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್ ಮಕ್ಕಳ. ಆ್ಯಂಡ್ ಈ ಸಮೇಟಿವ್ ಅಸೆಸ್ಮೆಂಟಿನ ಮುಖಾಂತರ ನಿಮಗೆ ನಿಮ್ಮ ಓವರಾಲ್ ಪ್ರಿಪರೇಷನ್ ಕೂಡ ಗೊತ್ತಾಗುತ್ತೆ, ಓಕೆನಾ? ಆ್ಯಂಡ್ ಇದು ನಿಮ್ಮ ಫೈನಲ್ ಎಕ್ಸಾಮ್ ಥರಾನೇ ಇರುತ್ತೆ. ಚಾಪ್ಟರ್ಸ್ ಕಡಿಮೆ ಇರುತ್ತೆ, ಫೈನಲ್ ಎಕ್ಸಾಮ್ ಥರಾನೇ ಸಿಚುಯೇಷನ್ ನಿಮಗಿರುತ್ತೆ, ಅರ್ಥ ಆಯ್ತಾ? ಸೊ ಸ್ವಲ್ಪ ಟೈಮು ನಿಮಗೆ ಸಮೇಟಿವ್ ಅಸೆಸ್ಮೆಂಟ್ SA ಎಕ್ಸಾಮ್ಸ್ ಕ್ವೆಶ್ಚನ್ ಪೇಪರ್ಸು ಬೋರ್ಡೇ ಕಳಿಸ್ತಾರೆ. ಈ ವರ್ಷ ಏನು ಮಾಡ್ತಾರೆ ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ, ಬಟ್ ಮೋಸ್ಟ್ಲಿ ಬೋರ್ಡಿಂದಾನೇ ಬರುತ್ತೆ, ಅರ್ಥ ಆಯ್ತಾ? ಬೋರ್ಡಿಂದ ಬಂದಿದ್ದ ತಕ್ಷಣ ನಿಮಗೆ ಆನ್ಸರ್ ಶೀಟ್ಸ್ನ ನಿಮ್ಮ ಒಂದು ಟೀಚರ್ಸ್ ಕರೆಕ್ಟ್ ಮಾಡ್ತಾರೆ. ಸಮೇಟಿವ್ ಅಸೆಸ್ಮೆಂಟ್ಸ್ ಮುಂಚೆ, ನಿಮ್ಮ SA ಮುಂಚೆ 50% ಆಫ್ ದ ಪೋರ್ಷನ್ಸ್ ಮುಗ್ದಿರುತ್ತೆ, ಆಯಿತಾ? ಸೊ ಇವಾಗ ನಿಮಗೆ FA ಎಕ್ಸಾಮ್ಸ್ ಯಾಕೆ ಇಂಪಾರ್ಟೆಂಟು, ಆಯಿತಾ?
ಫಸ್ಟ್ ಚೆಕ್ ಪಾಯಿಂಟ್ ಬಿಫೋರ್ ಬೋರ್ಡ್ ಎಕ್ಸಾಮ್. ನಾನು ಯಾವಾಗಲೂ ಮಕ್ಳಿಗೆ ಏನಂತೀನಿ, ನೀವು ಹೆಂಗೆ ಮೌಂಟ್ ಎವರೆಸ್ಟ್ ಹತ್ತವಾಗ ಪ್ರತಿಯೊಂದು ಜಾಗಕ್ಕೆ ಸಮಿಟ್ಸ್ ಇರುತ್ತೆ ಆಯಿತಾ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಆ್ಯಂಡ್ ದೆನ್ ಮೌಂಟ್ ಎವರೆಸ್ಟ್. ಅದೇ ರೀತಿಲಿ ನಿಮ್ಮ ಮೊದಲನೇ ಪಾಯಿಂಟ್ ಇದ್ದಿದ್ದು ನಿಮ್ಮ FA1 ಎಕ್ಸಾಮ್. FA1 ಎಕ್ಸಾಮಲ್ಲೇ ನೀವು ಚೆನ್ನಾಗಿ ಮಾಡಲಿಲ್ಲ, ಫುಲ್ ಕಡಿಮೆ ಆಗೋಯ್ತು ಅಂದರೆ ನಥಿಂಗ್ ಟು ವರಿ, ಯು ಕ್ಯಾನ್ ಸ್ಟಿಲ್ ಬಕಲ್ ಅಪ್ ಆ್ಯಂಡ್ ಡೂ ವೆಲ್ ಇನ್ ಯೋರ್ FA2 ಎಕ್ಸಾಮ್ ಆಯಿತಾ. ಸೊ ನಿಮ್ಮ ಚೆಕ್ ಪಾಯಿಂಟ್ಸ್ ಆಗಿರೋತಿದು ನಿಮ್ಗೆ ಆ ಚಾಪ್ಟ್ರಲ್ಲಿ ಎಷ್ಟು ಮಾಸ್ಟ್ರಿ ಇದೆ, ಎಷ್ಟು ಪರ್ಫೆಕ್ಟಾಗಿ ನೀವು ತಿಳ್ಕೊಂಡಿದ್ದೀರಾ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದೆಯಾ ಅಂತ ಗೊತ್ತಾಗುತ್ತೆ, ಆನ್ಸರ್ಸ್ ಕರೆಕ್ಟಾಗಿ ಬರೆಯೋಕ್ಕಾಗ್ತಿದ್ಯಾ ಅದು ಗೊತ್ತಾಗುತ್ತೆ. ಆಮ್ ಐ ಏಬಲ್ ಟು ಕಂಪ್ಲೀಟ್ ದ ಪೇಪರ್ ಆನ್ ಟೈಮ್, ದಿಸ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಯು ನೀಡ್ ಟು ಲುಕ್ ಎಟ್. ಆ್ಯಂಡ್ ಯಾವ ಚಾಪ್ಟರ್ಗೆ ನಾನು ಜಾಸ್ತಿ ಅಟೆನ್ಷನ್ ಕೊಡಬೇಕು. ಸೊ ಈ ಒಂದು ಚೆಕ್ ಲಿಸ್ಟ್ನ ಆ್ಯಕ್ಚುಲಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ನೆಕ್ಸ್ಟ್ ಟೈಮ್ ನಿಮ್ಮ FA2 ಆಗಿದ ನಂತರ ನೀವು ಈ ಒಂದು ಚೆಕ್ ಲಿಸ್ಟ್ನ ಆನ್ಸರ್ ಮಾಡಿ. ಈ ಮೇಲ್ಗಡೆ ಸೈನ್ಸ್ ಆಯಿತಾ, ಸೋಷಿಯಲ್, ಮ್ಯಾಥ್ ಅಂತ ಬರ್ಕೊಂಡು ಒಂದು ಟೇಬಲ್ ಮಾಡ್ಕೊಂಬಿಡಿ ಈ ಪ್ರಶ್ನೆಗಳ ಜೊತೆ ಆಯಿತಾ. ಸೈನ್ಸ್ ಅಂದಿದ ತಕ್ಷಣ ಓಕೆ ಎಸ್ ಆಯಿತಾ, ಕ್ಯಾನ್ ಐ ರೈಟ್ ಕರೆಕ್ಟ್ಲಿ, ಎಸ್, ಆಮ್ ಐ ಏಬಲ್ ಟು ಕಂಪ್ಲೀಟ್ ದ ಪೇಪರ್, ಎಸ್. ಇದು ಲೈಫ್ ಪ್ರಾಸೆಸಸ್. ಸೊ ಈ ರೀತಿಯಾಗಿ ನೀವು ಆನ್ಸರ್ ಮಾಡಿಕೊಂಡ್ರೆ ಆ್ಯಂಡ್ ನೆಕ್ಸ್ಟ್ FA2 ಅಂಕಗಳು ಬಂದಿದ್ದ ಒಂದು ವಾರ ನೀವು ಇದನ್ನು ಸ್ಟ್ರಾಂಗ್ ಮಾಡೋಕ್ಕೆ ಇಟ್ಕೊಳ್ಬೋದು. ಬಿಕಾಸ್ ನಿಮ್ಗೆ ಯಾವಾಗಲೂ ಫೀಡ್ಬ್ಯಾಕ್ ಸಿಗ್ತಿರುತ್ತೆ ಯಾವುದು ಈ ಟೆಸ್ಟಿನ ಮುಖಾಂತರ, ಅದನ್ನು ನೀವು ಅಳವಡಿಸ್ಕೊಂಡು ಚೇಂಜ್ ಮಾಡ್ಕೊಬೇಕು. ಓಕೆನಾ. ಇವಾಗ ನಿಮ್ಮ ಮಿಸ್ಟೇಕ್ಸ್ನ ಅರ್ಲಿಯಾಗಿ ಫೈಂಡ್ ಮಾಡೋದಕ್ಕೆ ನಮ್ಮ FA ಎಕ್ಸಾಮ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಇವಾಗ ಏನಾಗುತ್ತೆ, ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ಸ್ ನೀವೇನು ಫೇಸ್ ಮಾಡ್ತೀರಾ ಆ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಜೊತೆ ಕೊಟ್ಟಿದ್ದೀನಿ. ಲೆಟ್ ಮೀ ಸ್ಟೆಪ್ ಔಟ್ ಆ್ಯಂಡ್ ಮೇ ಬಿ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಐ ಕಾಂಟ್ ಸ್ಟೆಪ್ ಔಟ್ ಕಂಪ್ಲೀಟ್ಲಿ ಬಟ್ ದಿಸ್ ಇಸ್ ಹೌ ಮಚ್ ಇಟ್ ಇಸ್. ನಾನು ಇಲ್ಲಿಂದಾನೇ ಹೇಳ್ತೀನಿ, ಒಂದು ನಿಮಗೆ ಕಾನ್ಸೆಪ್ಟ್ ಇಂದ ಮಾರ್ಕ್ಸ್ ಕಳ್ಕೊಂಡಿದ್ರೆ ಆ ಕಾನ್ಸೆಪ್ಟ್ಸ್ನ ಮತ್ತೆ ಓದಿ ಆ್ಯಂಡ್ ರಿವೈಸ್ ಮಾಡ್ಕೊಳ್ಳಿ. ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಸಾಕಷ್ಟು ಮಕ್ಕಳು ಮಿಸ್ ಮಾಡ್ಕೊಂಬಿಡ್ತಾರೆ. ಇಫ್ ಯು ಆರ್ ಸಚ್ ಪೀಪಲ್ ನೀವು ಕಾಮೆಂಟ್ ಮಾಡಿ. ಆ್ಯಕ್ಚುಲಿ 4 ಮಾರ್ಕ್ಸಲ್ಲಿ ನೀವು ಯಾವ ರೀತಿಯಾದ ಮಿಸ್ಟೇಕ್ ಜಾಸ್ತಿ ಮಾಡ್ತೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಬೈ ದ ಟೈಮ್ ಐ ಎಕ್ಸ್ಪ್ಲೇನ್ ಆಯಿತಾ, ಕಾಮೆಂಟ್ ಮಾಡಬೇಕು ಓಕೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಫರ್ಗೆಟ್ ಮಾಡ್ತೀರಾ ಅಂದರೆ ನಿಮ್ಮ ರಿವಿಷನ್ ಮೆಥಡ್ನ ನೀವು ಇಂಪ್ರೂವ್ ಮಾಡಬೇಕಾಗತ್ತೆ. ಆ್ಯಂಡ್ ಸಾಕಷ್ಟು ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀನಿ ನಾನು ರಿವಿಷನ್ ಬಗ್ಗೆ, ಸೊ ಹೋಗಿ ಅದನ್ನು ನೋಡಿ. ಆ್ಯಂಡ್ ನಿಮ್ಮ ಪೇಪರ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ ಆನ್ ಟೈಮ್ ಅಂದರೆ ನೀವು ಪೇಪರ್ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಾಕ್ಟೀಸ್ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಕ್ವೆಶ್ಚನ್ ಪೇಪರ್ನ ತೊಗೊಳ್ಳಿ, ಅದನ್ನು ಉತ್ತರ ಬರೀತಾರಿ, ವಾರಕ್ಕೆ ಒಂದು ಪೇಪರ್ನ ಇದು ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಬರೀರಿ. ಬಿಕಾಸ್ ದ್ಯಾಟ್ ವಿಲ್ ಹೆಲ್ಪ್ ಯು ಇನ್ಕ್ರೀಸ್ ಆರ್ ಮೇಕ್ ದಿಸ್ ಮೋರ್ ಎಫೆಕ್ಟಿವ್ ಓಕೆ. ಆ್ಯಂಡ್ ಲಾಸ್ಟ್ ಒನ್ನು ಪ್ರೆಸೆಂಟೇಷನಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋದು. ಸೊ ನೀವೇನು ಮಾಡ್ತೀರಾ ಇಲ್ಲಿ, ನೀವು ನಿಮ್ಮ ಆನ್ಸರ್ ರೈಟಿಂಗ್ನ ಇಂಪ್ರೂವ್ ಮಾಡ್ತೀರಾ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವಾಗ ಮಿಸ್ಟೇಕ್ಸ್ ಬೇಗ ಗೊತ್ತಾಗುತ್ತೆ ಮಕ್ಕಳೇ, ಆವಾಗ ನಿಮಗೆ ಜಾಸ್ತಿ ಟೈಮ್ ಸಿಗುತ್ತೆ ಟು ಇಂಪ್ರೂವ್. FA ಕಡಿಮೆ ಬಂದ್ಬಿಡ್ತು ಮ್ಯಾಮ್, ನಾನು ಮುಂದೆ ಏನು ಓದಲ್ಲ ಅಂತ ಕೂತ್ಕೊಂಡ್ರೆ ದಟ್ ಈಸ್ ದಿ ಎಂಡ್ ಆಫ್ ಇಟ್. ಸೊ ಯು ನೀಡ್ ಟು ಮೇಕ್ ಶ್ಯೂರ್ ಯು ಕೀಪ್ ಮೋಟಿವೇಟಿಂಗ್ ಯೋರ್ ಸೆಲ್ಫ್ ಟು ಸ್ಕೋರ್ ಬೆಟರ್. ಓಕೆನಾ ಮಕ್ಕಳ. ಸೊ ಇವಾಗ ಮುಂದುವರ್ಸೋಣ. ಎಸ್, ಇವಾಗ FA ಮಾರ್ಕ್ಸ್ಗೆ ನಾನು ಹೇಳಿದ್ದೀನಿ ಹೆಂಗೆ ಯೂಸ್ ಮಾಡ್ತೀರಾ. ಒಂದು ಮಾರ್ಕ್ಸ್ ಬಂದಿದ ನಂತರ ಎಲ್ಲಿ ನಿಮಗೆ ಮಾರ್ಕ್ಸ್, ನಿಮ್ಮ ಸ್ಕೂಲಲ್ಲಿ ಪೇಪರ್ ತೋರಿಸ್ತಾರಲ್ವ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ತೋರಿಸ್ತಾರೆ. ಆ ಮಾರ್ಕ್ಸನ್ನು ನೋಡಿಕೊಂಡು ಕ್ರಿಬ್ ಮಾಡೋಕ್ಕಿಂತ ಮುಂಚೆ ಎಲ್ಲಿ ಮಾರ್ಕ್ಸ್ನ ಕಳ್ಕೊಂಡಿದ್ದೀರಾ ಅಂತ ನೋಡ್ಕೊಳ್ಳಿ ಆ್ಯಂಡ್ ಯಾಕೆ ಕಳ್ಕೊಂಡಿದ್ದೀರಾ. ಸೊ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಟೀಚರಿಗೆ ಕೇಳಿ, ಇಲ್ಲ ನಮಗೆ ಒಂದು ಫೋಟೋ ಕಳಿಸಿ, ವಿ ವಿಲ್ ಲುಕ್ ಇನ್ ಟು ಇಟ್ ಆಯಿತಾ. ಕಾನ್ಸೆಪ್ಟಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆಯಾ, ಮೆಮೊರಿ ನೀವು ನ್ಯಾಪ್ಕ ಇಲ್ದರೆ ಏನೇನೋ ಬರೆದ್ಬಿಟ್ಟು ಬಂದಿದ್ದೀರಾ, ಅಥವಾ ಪ್ರೆಸೆಂಟೇಷನಿಂದ ಗಲೀಜಾಗಿ ಬರೆದ್ಬಿಟ್ಟು ಮಾರ್ಕ್ಸ್ ಕಳ್ಕೊಂಡಿದ್ದೀರಾ. ಸೊ ಎಲ್ಲಿ ಏನು ರೀಸನ್ ಅಂತ ಐಡೆಂಟಿಫೈ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಇಂಪ್ರೂವ್ಮೆಂಟ್ ಪ್ಲ್ಯಾನ್ನ ಮಾಡಿಕೊಂಡು 1 ವಾರದೊಳಗೆ ಇದರಲ್ಲಿ ಪರ್ಫೆಕ್ಟ್ ಆಗಿ ಆಯಿತಾ. ಸೊ ಎವ್ರಿ FA ಎಕ್ಸಾಮಲ್ಲೂ ನಿಮಗೆ ಜಾಸ್ತಿ ಅಂಕಗಳು ಬರಬೇಕು. ಸೊ ಇವಾಗ FA ಬಗ್ಗೆ ಆಯಿತು, ಇವಾಗ essay ನೋಡೋಣ. ಬಿಕಾಸ್ ಇನ್ನೇನು 2 ತಿಂಗಳಲ್ಲಿ ನಿಮ್ಮ essay ಎಕ್ಸಾಮ್ಸ್ ಬಂದ್ಬಿಡುತ್ತೆ. ಆ್ಯಂಡ್ 2 ತಿಂಗಳಿದೆಯಲ್ಲ ಮ್ಯಾಮ್ ಅಂತ ಅನ್ಕೊತೀರಾ, ಬಟ್ ಇನ್ನೇನು FA ಮುಗ್ದು essay ಬಂದೇ ಬಿಡುತ್ತೆ. ಸೊ ಇವಾಗಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಕಂಪ್ಲೀಟ್ ಸಿಲೆಬಸ್ ಅಂದರೆ 50% ಅಷ್ಟೇ ಆಯಿತಾ. ನಿಮಗೆ ಪೂರ್ತಿ ಸಿಲೆಬಸ್ ಇರಲ್ಲ, 50% ಆಫ್ ದ ಸಿಲೆಬಸ್ ಇರುತ್ತೆ. ಅದರಲ್ಲಿ ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಮುಖ್ಯ. ಬಿಕಾಸ್ ಅದು 80 ಮಾರ್ಕ್ಸು 100 ಮಾರ್ಕ್ಸ್ಗಿರುವಂತಹ ಪೇಪರು. ಆನ್ಸರ್ ಪ್ರೆಸೆಂಟೇಷನ್ ಇದಾಗುತ್ತೆ, ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಿಮಗೆ ಲಾಂಗರ್ ಎಕ್ಸಾಮಿನೇಷನ್ಸ್ ಬರೆಯೋದಕ್ಕೆ ಒಂದು ಪ್ರಾಕ್ಟೀಸ್ ಕೊಡುತ್ತೆ ನಮ್ಮ essay ಎಕ್ಸಾಮ್ಸ್ ಓಕೆ. ಸೊ ಯಾಕಿದು ಇಂಪಾರ್ಟೆಂಟು,
ಆಯಿತಾ. ಸೊ ಇವಾಗ 50% ಆಫ್ ಯುವರ್ ಪೋರ್ಷನ್ಸ್ ಆರ್ ಕಂಪ್ಲೀಟೆಡ್ ಅಂದರೆ ಆ 50%ಅಲ್ಲಿ ನಿಮ್ಗೆ ಎಷ್ಟು ಮಾಸ್ಟ್ರಿ ಇದೆ ಅಂತ ಇದು ಚೆಕ್ ಮಾಡುತ್ತೆ. ಆಯಿತಾ. ನಿಮ್ಮ ಎಕ್ಸ್ಪೆಕ್ಟೆಡ್ ಬೋರ್ಡ್ ಸ್ಕೋರಲ್ಲಿ 50% ಇಲ್ಲೇ ನೀವು ಏಸ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನು ಇಗ್ನೋರ್ ಮಾಡಬಾರ್ದು ಮಕ್ಕಳ. ಸ್ಟ್ರಾಂಗ್ ಮತ್ತು ವೀಕ್ ಸಬ್ಜೆಕ್ಟ್ಸ್ನ ಐಡೆಂಟಿಫೈ ಮಾಡಿ ಅದನ್ನು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ. ಚಾಪ್ಟರ್ ವೈಸ್ ಪ್ರಿಪ್ರೇಷನ್ಸ್ ಏನಿದೆ ಅಥವಾ ಇದೆಲ್ಲ ಏನಿದೆ ನಿಮಗೆ ಮಾಸ್ಟ್ರಿ ತೊಗೊಂಬರೋಕ್ಕೆ ಈ ಟೈಮ್ ನಿಮಗೆ ಕೊಡುತ್ತೆ. ನೆಕ್ಸ್ಟ್ ಹಾಫ್ ಆಫ್ ದಿ ಇಯರ್ ನೀವು ನೆಕ್ಸ್ಟ್ 50%ನ ನೋಡ್ಕೊಳ್ಬೋದು. ಆಯಿತಾ. ಸೊ ಎಕ್ಸಾಮ್ ಪ್ರೆಷರ್ನ ಹ್ಯಾಂಡಲ್ ಮಾಡಲಿಕ್ಕೆ ಇದು ಒಂದು ವೆರಿ ಗುಡ್ ಪ್ರಾಕ್ಟೀಸ್ ಅಂತ ನಾವು ಹೇಳ್ಬೋದು. ಬಿಕಾಸ್ ಇಲ್ಲಿಂದನೇ ನಿಮಗೆ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ ಪ್ರೆಷರ್ ಬಿಲ್ಡ್ ಆಗೋ ಕಾರಣ ಏನಾಗುತ್ತೆ, ನೀವು ಕೂಡ ಚೆನ್ನಾಗಿ ಎಫರ್ಟ್ಸ್ನ ಹಾಕ್ತೀರಾ. ಆಯಿತಾ. ರಿಯಲಿಸ್ಟಿಕ್ ಪಿಕ್ಚರ್ನ ಕೊಡುತ್ತೆ ಅಬೌಟ್ ಯೋರ್ ಫೈನಲ್ ಎಕ್ಸಾಮ್. ಆಯಿತಾ. ಸೊ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆನ್ಸ್, ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್ ಟು ಯು ಬಿಫೋರ್. ಐ ಡೋಂಟ್ ನೋ ವೈ ಐ ಹ್ಯಾವ್ ಪುಟ್ ಇಟ್ ಅಗೇನ್, ಬಟ್ ಇದನ್ನು ನೋಡ್ಕೊಳ್ಳಿ ಇನ್ನೊಂದು ಸತಿ. ರೆಗ್ಯುಲರ್ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ ನಿಮ್ಮ FA1, ಮೇಜರ್ ಅಸೆಸ್ಮೆಂಟು ಮಕ್ಕಳ ನಿಮ್ಮ SA1. ನಿಮ್ಮ ಸಿಲೆಬಸ್ 50% ಆಫ್ ದ ಸಿಲೆಬಸ್ ಕಂಪ್ಲೀಷನ್ ಆದಮೇಲೆ ನಿಮಗೆ ನಿಮ್ಮ SA1 ಸಿಗತ್ತೆ. ಆಯಿತಾ. ಓವರ್ ಆಲ್ ಪ್ರಿಪರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಆ್ಯಂಡ್ ನಿಮ್ಮ ಎಕ್ಸಾಮ್ ರೆಡಿನೆಸ್ನ ಕೂಡ ಟೆಸ್ಟ್ ಮಾಡುತ್ತೆ. ಸೊ ಇವಾಗ ಟಾಪರ್ಸ್ ಏನು ಮಾಡ್ತಾರೆ, ಮ್ಯಾಮ್ ಟಾಪರ್ಸ್ ಕೂಡ ಫೈನಲ್ ಟೈಮಲ್ಲೇ ಓದ್ತಾರಾ ಅಥವಾ ರೆಗ್ಯುಲರಾಗಿ ಓದ್ಕೊಂಡು ಹೋಗ್ತಾರಾ ಅಂತ. ಸೊ ಇವಾಗ ಟಾಪರ್ಸ್ ಕೂಡ ಏನು ಮಾಡ್ತಾರೆ, FA ಮತ್ತು SA ಎಕ್ಸಾಮ್ ರಿಸಲ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಯಿತಾ. ಸೊ ಇವಾಗ ಅವರು ಪ್ರತಿ ಪೇಪರ್ನ ಅನಲೈಸ್ ಮಾಡ್ತಾರೆ, ಅವ್ರು ಏನು ಎರರ್ ಮಾಡಿರ್ತಾರೆ ಅದನ್ನು ನೋಡ್ಕೊತಾರೆ ಆ್ಯಂಡ್ ವೀಕ್ ಚಾಪ್ಟರ್ಸ್ನ ಸ್ಟ್ರಾಂಗ್ ಮಾಡ್ಕೊತಾರೆ. ಸೊ ದಿಸ್ ಟ್ರಾನ್ಸಿಷನ್ ಇಸ್ ಇಂಪಾರ್ಟೆಂಟ್ ಮಕ್ಕಳ. ಬಿಕಾಸ್ ನೀವು ಈ ವೀಕ್ ಅಂತಾನೆ ಬಿಟ್ಟರೆ ಯು ವಿಲ್ ಲೂಸ್ ಮಾರ್ಕ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಡೂ ದ್ಯಾಟ್. ಆ್ಯಂಡ್ ಸಿಮಿಲರ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು. ಆ್ಯಂಡ್ ನೀವು ಹೆಂಗೆ ಆನ್ಸರ್ನ ಪ್ರೆಸೆಂಟ್ ಮಾಡ್ತೀರಾ ಅದನ್ನು ಸ್ಟ್ರಾಂಗ್ ಮಾಡ್ಕೊತಾರೆ. ಇದೆಲ್ಲ ಮಾಡಿದ್ರೆ ನಿಮ್ಮಿಂದ ಆ ಅಂಕಗಳು ಯಾರೂ ತೆಗಿಯೋಕ್ಕಾಗಲ್ಲ. ಬಿಕಾಸ್ ಟೆಸ್ಟ್ ಏನಿದೆ ಅದು ಎಂಡ್ ರಿಸಲ್ಟ್ ಅಲ್ಲ ಮಕ್ಕಳ, ನಿಮ್ಮ ಇಂಪ್ರೂವ್ಮೆಂಟ್ಗೆ ಒಂದು ರೋಡ್ ಮ್ಯಾಪು. ಓಕೆ. ಸೊ ಇದ್ರ ಜೊತೆಗೆ ಮಕ್ಕಳ ಯಾವತ್ತೂ ಫೈನಲ್ ಎಕ್ಸಾಮ್ಗೋಸ್ಕರ ಕಾಯಬೇಡಿ. ಯು ಹ್ಯಾವ್ ಟು ಲರ್ನ್ ಬೆಟರ್, ಯು ಹ್ಯಾವ್ ಟು ರೈಟ್ ಬೆಟರ್ ಆ್ಯಂಡ್ ಯು ಹ್ಯಾವ್ ಟು ಸ್ಕೋರ್ ಬೆಟರ್. ನೀವು ಯಾವಾಗ ಚೆನ್ನಾಗಿ ಕಲಿತೀರೋ ಹಂಗೇ ಚೆನ್ನಾಗಿ ಬರೀತೀರಾ ಆ್ಯಂಡ್ ಹಾಗೇ ನಿಮಗೆ ತುಂಬ ಚೆನ್ನಾಗಿ ಅಂಕಗಳು ಸಿಗುತ್ತೆ. ಸೊ ಇದೆಲ್ಲ ಮಾಡಲಿಕ್ಕೆ ನೀವೇನು ಮಾಡಬೇಕು, ಒಂದು ಕನ್ಸಿಸ್ಟೆಂಟ್ ಆಗಿರಬೇಕು. ಇವತ್ತು ಓದ್ಬಿಟ್ಟು ನಾಳೆ ಮಾಡಿದರೆ ವೇಸ್ಟು. FA2 ಮಾಡಿಬಿಟ್ಟು SA1 ಆದಮೇಲೆ ನೀವು ಅಸೆಸ್ ಮಾಡ್ಕೊಳ್ದರೆ ವೇಸ್ಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ another 7-8 months ಮಾಡಿಬಿಡಿ. ಆಮೇಲೆ ದ ವರ್ಲ್ಡ್ ಇಸ್ ಯೋರ್ಸ್. ಇವಾಗಲೂ ದ ವರ್ಲ್ಡ್ ಇಸ್ ಯೋರ್ಸ್. ಆಯಿತಾ. ಲೆಟ್ಸ್ ಕಾಂಕರ್ ದ ವರ್ಲ್ಡ್ ಟುಗೆದರ್ ಅಂತ ಹೇಳ್ತೀನಿ ಮಕ್ಕಳ. ಬಿಕಾಸ್ ಈ ಒಂದು ಜರ್ನಿಲಿ ಪರೀಕ್ಷೆ ನಿಮ್ಮ ಜೊತೆ ಇರುತ್ತೆ ಆ್ಯಂಡ್ ನೀವು ನಿಮ್ಮ SA ಮತ್ತು FAನ ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಬಿಕಾಸ್ ಇದು ನಿಮ್ಮ ಕಂಟಿನ್ಯೂಸ್ ಆಗಿ ಬೋರ್ಡ್ಗೋಸ್ಕರ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗೆ ಲೈಕ್ನ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮಕ್ಕಳ. ಆ್ಯಂಡ್ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.